ಸುಮಾರು 60 ಹಾಸ್ಪಿಟಲ್ ಕೇಂದ್ರ ಸರ್ಕಾರ ನಡೆಸುತ್ತೆ. ರಾಜ್ಯ ಸರ್ಕಾರ ಸುಮಾರು 160 ನಡೆಸುತ್ತೆ. ಆದ್ರೆ ಮೋದಿಯವರ ಮನಸ್ಸಲ್ಲಿ ಇರುವಂತದ್ದು ಪ್ರತಿಯೊಂದು ಜಿಲ್ಲೆಯಲ್ಲಿ ESI ಹಾಸ್ಪಿಟಲ್ ಆಗ್ಬೇಕು. ಅದರ ಜೊತೆಗೆ ನಾವು ಇನ್ನೊಂದು ಪಾಲಿಸಿ ಮಾಡ್ತಾ ಇದೀವಿ. ಯಾರು ಆಯುಷ್ಮಾನ್ ಹಾಸ್ಪಿಟಲ್ ನಾವು ಈಗಾಗಲೇ ಅನ್ಪ್ಯಾನಲ್ ಮಾಡಿದೆ ಕೇಂದ್ರ ಸರ್ಕಾರ. ಆಯುಷ್ಮಾನ್ ಹಾಸ್ಪಿಟಲ್ ಅಲ್ಲಿ ಯಾರೇ ಅಡ್ಮಿಟ್ ಆಗಿ ಅವರಿಗೆ 0 ಬಿಲ್ಲಿಂಗ್ ಅಂತ ಹೇಳಿ. ಅಂದ್ರೆ ಯಾವುದೇ ಕಾರ್ಮಿಕ IP ಹೋಲ್ಡರ್ ಸುಮಾರು 3.75 ಕ್ರೋರ್ಸ್ IP ಹೋಲ್ಡರ್ಸ್ ಇದ್ದಾರೆ. ಅವರ ಫ್ಯಾಮಿಲಿಗೂ ಕೂಡ ಫೆಸಿಲಿಟಿ ಸಿಗುತ್ತೆ. ಅದು ಸೇರಿದ್ರೆ ಸುಮಾರು 15.5 ಕೋಟಿ ಜನ IP ಹೋಲ್ಡರ್ಸ್ ESIC ಕಾರ್ಡ್ ಹೋಲ್ಡರ್ಸ್ ನಮ್ಮ ದೇಶದಲ್ಲಿ ಇದ್ದಾರೆ. ಅಂದ್ರೆ 15 ಕೋಟಿ ಜನಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ಬೇಕು. ಡಿಸ್ಚಾರ್ಜ್ ಆಗುವವರು ಇರ್ತಾರೆ. ಕೆಲವರು ಆರೋಗ್ಯವಂತರಾಗಿದ್ರೆ ಆಗಲ್ಲ, ಇಲ್ಲ ಫ್ಯಾಮಿಲಿಯವರು ಅಪ್ಪನೋ ಅಮ್ಮನೋ ಯಾರೋ ಒಟ್ಟು ಅಡ್ಮಿಟ್ ಆಗ್ತಾರೆ. ಪ್ರತಿ ವರ್ಷ ಸುಮಾರು 6 ರಿಂದ 7 ಕೋಟಿ ಜನ. ಅವರಿಗೆ ಫೆಸಿಲಿಟಿ ಕೊಡೋದಕ್ಕೆ ಇವತ್ತು ESIS ಅಲ್ಲಿ ತುಂಬಾ ಕಡೆ ಡಾಕ್ಟರ್ಸ್ ಇಲ್ಲ, ಸ್ಪೆಷಲಿಸ್ಟ್ ಬರಲ್ಲ. ಗವರ್ಮೆಂಟ್ ಹಾಸ್ಪಿಟಲ್ ಎಲ್ಲಾ ಕಡೆಯ ಸಮಸ್ಯೆ ಇದು. ಅದು ರಾಜ್ಯ ಸರ್ಕಾರದ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದ ಇರ್ಬೋದು. ನಮ್ಗೆ ಸ್ಪೆಷಲಿಸ್ಟ್ ಸಿಗಲ್ಲ. ಡಾಕ್ಟರ್ ಸಿಗ್ತಾರೆ, MBBS ಡಾಕ್ಟರ್ ಸಿಗ್ತಾರೆ, ಅದೇ ಸ್ಪೆಷಲಿಸ್ಟ್ ಸಿಗಲ್ಲ. ಈ ಕಾರಣಕ್ಕಾಗಿ ಇವತ್ತು ನಮ್ಮ ESIC ಹಾಸ್ಪಿಟಲ್ ಗೆ ಬರುವಂತ IP ಗಳಿಗೆ ತೊಂದರೆ ಆಗಬಾರ್ದು, ಅವರಿಗೆ ಕೂಡ ಲೈಫ್ ನ ಬಚಾವ್ ಮಾಡ್ಕೊಳ್ಳಕ್ಕೆ ಒಳ್ಳೆ ಫೆಸಿಲಿಟಿ ಸಿಗ್ಬೇಕು ಅಂತ ಹೇಳಿ ನಾವು ಈ ವರ್ಷ ಈ ಪಾಲಿಸಿಯನ್ನ ಬದಲಾವಣೆ ಮಾಡ್ತಾ ಇದೀವಿ. ಕೇವಲ ಆಸ್ಪತ್ರೆ ಕಟ್ಟು, ಅಲ್ಲಿ ಡಾಕ್ಟರ್ಸ್ ಇಲ್ಲ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ವೇಸ್ಟ್ ಆಯ್ತು. ಇದರ ಬದಲಾಗಿ ಯಾವ ಆಯುಷ್ಮಾನ್ ಹಾಸ್ಪಿಟಲ್ಗೆ ನಾವು ಎಂಪ್ಯಾನಲ್ ಮಾಡಿದೀವಿ ಮತ್ತು ESIC ಹಾಸ್ಪಿಟಲ್ಗೆ ನಾವು ಎಂಪ್ಯಾನಲ್ ಮಾಡಿದೀವಿ, ಆ ಆಸ್ಪತ್ರೆಯಲ್ಲಿ ನಾವು ನಮ್ಮ ಅಧಿಕಾರಿಯನ್ನು ಬಿಡ್ತೀವಿ. ಅವರು ಯಾರು ನಮ್ಮ IPS ಬರ್ತಾರೆ ಅದರ ರಿಜಿಸ್ಟ್ರೇಷನ್ ಮಾಡ್ತಾರೆ. ನಾವು ESI ಹಾಸ್ಪಿಟ್ಲಿಗೆ ಹೋದ್ರೆ ಅಥವಾ ಈಗ ಎಂಪ್ಯಾನಲ್ ಹಾಸ್ಪಿಟ್ಲಿಗೆ ಹೋದ್ರೆ 0 ಬಿಲ್ಲಿಂಗ್. ಯಾಕಂದ್ರೆ ESIC ಅವರ ಬಿಲ್ ಅನ್ನ ಕಟ್ಟಿಕೊಡುತ್ತೆ. ಬರುವಂತ ದಿನದಲ್ಲಿ ಆಯುಷ್ಮಾನ್ ಹಾಸ್ಪಿಟಲ್ ಅಲ್ಲಿ ಕೂಡ ESI IP ಹೋಲ್ಡರ್ಸ್ ಮತ್ತು ಅವರ ಫ್ಯಾಮಿಲಿಗೆ 0 ಬಿಲ್ಲಿಂಗ್ ಮಾಡುವ ಒಂದು ನಿರ್ಣಯವನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಬರುವಂತ ದಿನದಲ್ಲಿ ಅದು ಕೂಡ ಬರುವಂತಿದೆ. ಅದಕ್ಕಾಗಿ ಹೆಚ್ಚು ನಾನು ಮಾತಾಡದೇನೆ ನಮ್ಮ ಇಲಾಖೆ ಬಗ್ಗೆ ಇಷ್ಟನ್ನ ನಾನು ಹೇಳಿದ್ದೀನಿ. ನಿಮ್ಮೆಲ್ಲರಿಗೆ ಕೂಡ ವಂದನೆಗಳು. ಬರುವಂತ ಸಂದರ್ಭದಲ್ಲಿ ಮುಂದಿನ ಒಂದ್ 2-3 ತಿಂಗಳಲ್ಲಿ ಮತ್ತೆ ನಾವು ಸೇರೋಣ. ನಮ್ಮ ಇಲಾಖೆಯ ಈ ವರ್ಷದ, ಯಾಕಂದ್ರೆ ಈಗಷ್ಟೇ ಬಜೆಟ್ ಆಗಿದೆ, ಈ ಬಜೆಟ್ ಮತ್ತೆ ಇವತ್ತು ಹೊಸದಾಗಿ ಆಗ್ಬೇಕು.